ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾದಪ್ಪ ಡಿ.ಎಸ್. ಕೆ.ಎಸ್.ಪಿ.ಎಸ್ ಬೋರ್ವೆಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು 7ನೇ ತರಗತಿಯ ಭಾಗ 2 ಅಧ್ಯಾಯ 16 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ. ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್. ಬ್ಯಾರೆಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ. ಬಿಹಾರದಲ್ಲಿ ಡ್ಯಾಶ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು. ಭಗವಂತ್ ಸಿಂಗ್. 1857ರ ಹೋರಾಟವನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವಿನಾಯಕ್ ದಾಮೋದರ್ ಸಾವರ್ಕರ್. 2ನೇ ಮೇನು, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಸಾಮಾನ್ಯ ಶಕ 1857ರ ಹೋರಾಟದ ತಕ್ಷಣದ ಕಾರಣಗಳು ಯಾವುದಾಗಿತ್ತು? 1857ರ ಒಂದು ಹೊಸ ಮಾದರಿ ಬಂದೂಕನ್ನು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಗಿತ್ತು. ಸಾಮಾನ್ಯ ಶಕ 1857ರ ಮಹಾದಂಗೆ ಪರಿಣಾಮಗಳನ್ನು ತಿಳಿಸಿರಿ. ಮೊದಲನೇದು, ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತೀಯ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ವಹಿಸಿಕೊಂಡರು. ಸಾಮಾನ್ಯ ಶಕ 1858ರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿದಳು. ಈ ಘೋಷಣೆ ಭಾರತೀಯ ಹಕ್ಕುಗಳು ಹಾಗೂ ಸಂಪ್ರದಾಯಗಳು ಪದ್ಧತಿ ಗೌರವವಾಗಿ ಭರವಸೆ ನೀಡಿತು. ಅದು ಜನರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿತು. ಸಾಮಾನ್ಯ ಶಕ 1857 ಹೋರಾಟದ ಮುಂದೆ ಆಧುನಿಕ ರಾಷ್ಟ್ರೀಯ ಚಳವಳಿಯ ಉದಯಕ್ಕೆ ನಾಂದಿ ಹಾಡಿತು. ಇದು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಸ್ಫೂರ್ತಿಯ ಮೂಲವಾಗಿ ಪರಿಣಮಿಸಿತು. ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಯಾವುವು? ಜೈಪುರ್, ಮೈಸೂರು, ತಂಜಾವೂರು, ಹೈದರಾಬಾದ್ ಸಂಸ್ಥಾನ, ಮರಾಠ ಹಾಗೂ ಮಾರ್ಪಾಡ್. ಟಿಪ್ಪಣಿ ಬರೆಯಿರಿ. ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು. ಮೊದಲ ಪ್ರಶ್ನೆ. ರಾಜಕೀಯ ಕಾರಣ. ಬ್ರಿಟಿಷರ ದಿಗ್ವಿಜಯಗಳು, ಉದ್ದೇಶಪೂರ್ವಕ ಆಕ್ರಮಣ ನೀತಿ ಇಲ್ಲಿ ಆಳುವ ವರ್ಗ ಮತ್ತು ಜನತೆಯ ಭಾವನೆಗೆ ತೀವ್ರ ಆಘಾತವನ್ನುಂಟು ಮಾಡಿತು. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಲಾರ್ಡ್ ಡಾಲೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ನವಾಬರು ಪದಚ್ಯುತಗೊಳಿಸುವಂತಾಯಿತು. ಆಡಳಿತಾತ್ಮಕ ಕಾರಣ. ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಸೈನಿಕ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲಿಡುವ ಉದ್ದೇಶದಿಂದ ತಮ್ಮ ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು. ಆರ್ಥಿಕ ಕಾರಣ. ಭೂ ಕಂದಾಯ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು. ಅನೇಕ ತಾಲೂಕುದಾರರ ಮತ್ತು ಜಮೀನ್ದಾರರ ಸ್ಥಾನಮಾನ ಮತ್ತು ವರಮಾನದ ಮೂಲಗಳನ್ನು ಕಿತ್ತುಕೊಳ್ಳಲಾಯಿತು. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಭಾರತೀಯರನ್ನ ಸಂಸ್ಕೃತಿ ಮತ್ತು ನಾಗರಿಕತೆ ಗಂಧವಿಲ್ಲದ ಅನಾಗರಿಕರು ಎಂದು ವರ್ಣಿಸಿದರು. ಭಾರತೀಯರನ್ನು ಅವರು ಹಂದಿ, ಕರಿ, ಮನುಷ್ಯರು ಇತ್ಯಾದಿ ಪದಗಳಿಂದ ಸಂಬೋಧಿಸುತ್ತಿದ್ದರು. ಯುರೋಪಿಯನ್ನರ ಮೇಲುಸ್ತುವಾರಿಯಲ್ಲಿ ಹೋಟೆಲ್ ಮತ್ತು ಕ್ಲಬ್ಗಳಿಗೆ ಭಾರತೀಯರಿಗೆ ಪ್ರವೇಶವಿರಲಿಲ್ಲ. ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಎಂಬ ನಾಮಫಲಕವನ್ನು ಇಲ್ಲಿ ತೂಗು ಹಾಕಲಾಗಿದೆ. ಸೈನಿಕ ಕಾರಣ. ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ವೇತನ ಮತ್ತು ಮುಂಬಡ್ತಿ ಅವಕಾಶವಿಲ್ಲವಾಗಿದ್ದವು. ಬ್ರಿಟಿಷರು ಸೈನಿಕರಿಗೆ ಹೆಚ್ಚಿನ ಸಂಬಳ ಮತ್ತು ಇತರ ಸೌಲಭ್ಯಗಳನ್ನು ನೀಡಲಾಗಿದೆ. ತಕ್ಷಣದ ಕಾರಣ. 1857ರಲ್ಲಿ ಒಂದು ಹೊಸ ಮಾದರಿ ಬಂದೂಕಿನ ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು. ಎರಡನೇದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳುವಂಥದ್ದು. ರಾಣಿ ಲಕ್ಷ್ಮೀಬಾಯಿ ಅವರನ್ನ ಝಾನ್ಸಿಯ ರಾಣಿ ಎಂದು ಗುರುತಿಸಲಾಗುತ್ತದೆ. ಅವರು ಮರಾಠ ಕುಟುಂಬದಲ್ಲಿ ಜನಿಸಿದ್ರು. ಅವರು ಜನಿಸಿದಾಗ ಅವರಿಗೆ ಮಣಿಕಾರ್ಣಿಕಾ ಎಂದು ಹೆಸರಿಸಲಾಯಿತು. ಅವರ ಅಡ್ಡ ಹೆಸರು ಮನು. ಅವರು 7 ವರ್ಷಗಳಿದ್ದಾಗ ಅವರು ಝಾನ್ಸಿ ಚಕ್ರವರ್ತಿ ಗಂಗಾಧರ ರಾವ್ ಅವರನ್ನು ವಿವಾಹವಾದರು. ಅವರು ತಮ್ಮ ಮಗ ದಾಮೋದರ ರಾವ್ಗೆ ಜನ್ಮ ನೀಡಿದರು. ದುರದೃಷ್ಟವಶಾತ್ ಅವರು ಅನಾರೋಗ್ಯದಿಂದ ನಿಧನರಾದರು. ಅವರ ಪತಿ ಪೆಟರ್ ಎಂಬ ಸ್ಥಳ 1851ರಲ್ಲಿ ನಿಧನರಾದರು. ನಂತರ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷ್ ಆಡಳಿತಗಾರರ ವಿರುದ್ಧ ಹೋರಾಡಿದರು. ಅವರು 1857ರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಮತ್ತು ಝಾನ್ಸಿಯನ್ನು ಕಳೆದುಕೊಂಡು ಆದರೆ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಮತ್ತು 1858ರಲ್ಲಿ ನಿಧನರಾದರು. ಎರಡನೇ ಬಹದ್ದೂರ್ ಶಾ ಎಂಬ ಕರೆಯಲ್ಪಡುವ ಬಹದ್ದೂರ್ ಶಾ ಜಾಫರ್ ಭಾರತದ ಮೊಘಲ ರಾಜವಂಶದ ಕೊನೆಯ ಮತ್ತು 20ನೇ ಆಡಳಿತಗಾರ. ಇವರ ಪ್ರಸಿದ್ಧ ಪೂರ್ವಜರಿಗಿಂತ ಭಿನ್ನವಾಗಿ ಅವರು ಆಡಳಿತದಲ್ಲಿ ಕನಿಷ್ಠ ಆಸಕ್ತಿ ಹೊಂದಿರುವ ಮತ್ತು ನಿರ್ಣಯವಿಲ್ಲದ ಆಡಳಿತಗಾರರಾಗಿದ್ದರು. ಅವರು ಬ್ರಿಟಿಷರಡಿಯಲ್ಲಿ ನಾಮಮಾತ್ರ ಆಡಳಿತಗಾರರಾಗಿದ್ದರು. ಧನ್ಯವಾದಗಳು.